ಲಾಸ್ಟ್ ಒಂದು 5-6 ಇಯರ್ಸಿಂದ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ರೆವಲ್ಯೂಷನ್ ಆಗಿದೆ ಅಂತ ಹೇಳ್ಬೋದು. ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹಾಟ್ ಟಾಪಿಕ್ ಅಂತಂದರೆ ಪ್ರೀ ವೆಡ್ಡಿಂಗ್, ಪೋಸ್ಟ್ ವೆಡ್ಡಿಂಗ್ ಮತ್ತು ಮೆಟರ್ನಿಟಿ ಫೋಟೋಶೂಟ್. ಈಗ ನಾವಿರೋಂಥದ್ದು ಒನ್ ಆಫ್ ದಿ ಪಾಪ್ಯುಲರ್ ಫೋಟೋಶೂಟ್ ಲೊಕೇಶನ್. ಇದು ಹೆಸರು ಬ್ಯಾಂಗ್ಳೂರ್ ಫೋಟೋ ಸ್ಟೋರೀಸ್ ಅಂತ. ಬೆಂಗಳೂರಿಗೆ ವೆರಿ ಕ್ಲೋಸೆಸ್ಟ್ ಆಗಿದೆ ಮತ್ತು ಹೊಸದಾಗಿ ಲಾಂಚ್ ಆಗಿರೋಂಥ ಪ್ರಾಪರ್ಟಿ. ನೀವು ನೋಡ್ತಾ ಇರ್ಬೋದು, ಒಳಗಡೆ ಎಲ್ಲ ಪ್ರಾಪರ್ಟಿ ಟೂರಲ್ಲಿ ತೋರಿಸ್ತೀವಿ. ಈ ಬ್ಯಾಂಗ್ಳೂರ್ ಫೋಟೋ ಸ್ಟೋರೀಸಲ್ಲಿ ಒಂದು 50+ ಬ್ಯಾಕ್ ಡ್ರಾಪ್ಸ್ ಎಲ್ಲ ಇದೆ. ಸೊ ಇಲ್ಲಿ ವಿಂಟೇಜ್, ರೋಮನ್, ವಿಲೇಜ್ ಥೀಮು, ವೆಸ್ಟರ್ನು, ಪ್ಯಾಲೇಷಿಯಲ್ ಥೀಮು, ಫ್ರೆಂಚ್ ಆರ್ಕಿಟೆಕ್ಚರು ಮತ್ತು ಕಾನ್ಸೆಪ್ಟ್ ಫೋಟೋಶೂಟು. ಸೊ ಈ ಥರದ್ದೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀವಿ, ನೋಡ್ತಾ ಹೋಗೋಣ. ಈ ಬ್ಯಾಂಗ್ಳೂರ್ ಫೋಟೋ ಸ್ಟೋರೀಸಲ್ಲಿ ಒಟ್ಟು 2 ಥರ ರೂಮ್ ಸಿಗುತ್ತೆ. ಇದೊಂದು ಕಾಮನ್ ಏರಿಯಾ. ಇದು ನಿಮ್ಮ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇದಕ್ಕೆ ನೀವು ಅಡಿಷ್ನಲ್ ಆಗಿ ಏನು ಪೇ ಮಾಡೋದು ನೆಸಸರಿ ಇಲ್ಲ. ಇಲ್ಲಿ ಒಂದು 2 ಕಡೆ ನೀವು ಡ್ರೆಸ್ಸಸ್ ಎಲ್ಲ ಚೇಂಜ್ ಮಾಡ್ಬೋದು. ಮಿರರ್ ಇದೆ ಮತ್ತು ಫ್ಯಾನ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಇಲ್ಲಿ ಬಂದಾಗ ನೀವು ಏನಾದ್ರು ಬೇರೆ ಬೇರೆ ಕಾಸ್ಟ್ಯೂಮ್ ಹಾಕ್ಕೊಂಡು ಏನಾದ್ರು ಚೇಂಜ್ ಆಬ್ವಿಯಸ್ಲಿ ಕಾಸ್ಟ್ಯೂಮ್ಸ್ ಎಲ್ಲ ತಂದಿರ್ತೀರಾ. ಸೊ ಅದನ್ನು ಏನಾದ್ರು ಚೇಂಜ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಬಂದು ಒಟ್ಟು 3 ರೂಮ್ಸ್ ಇದೆ. ನಿಮಗೇನಾದ್ರು ಪ್ರೈವೇಟಾಗಿ ನನಗೆ ಇನ್ನೊಂದು ಸಪ್ರೇಟಾಗಿ ರೂಮ್ ಬೇಕು ಅಂತ ಅಂದರೆ ಏನಿದೆ ಆಪೋಸಿಟಲ್ಲಿ ಅಲ್ಲೂ ಒಂದು ಸಪ್ರೇಟ್ ರೂಮ್ ಇದೆ. ಅವರು 3 ಅವರ್ಸ್ಗೆ 1000 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರಂತೆ. ಸೊ ಅಲ್ಲಿ ನಿಮಗೆ ಪ್ರೈವೇಟ್ ಆಗಿರುತ್ತೆ. ನೀವೇನೋ ಡ್ರೆಸ್ ಚೇಂಜ್ ಮಾಡ್ಕೋಬೇಕು ಅಂದರೆ ಇಲ್ಲೆಲ್ಲ ಬೇರೆಯವರೆಲ್ಲ ಇರ್ತಾರೆ. ಸೊ ಅಲ್ಲಿ ನೀವು ಪ್ರೈವೇಟಾಗಿ ಬೇಕು ಅಂತಂದರೆ ನೀವು ಅದನ್ನು ಸಹ ತೊಗೋಬೋದು. ಈಗ ಬನ್ನಿ ಬೇರೆ ಬೇರೆದು ಏನೇನಿದೆ ಬ್ಯಾಕ್ ಡ್ರಾಪ್ಸ್ ಎಲ್ಲ ನೋಡ್ತಾ ಹೋಗೋಣ. ಬ್ಯಾಂಗ್ಳೂರ್ ಫೋಟೋ ಸ್ಟೋರೀಸಲ್ಲಿರೋಂಥ ಫಸ್ಟ್ ಬ್ಯಾಕ್ ಡ್ರಾಪ್ ಮುಂದೆ ನಾನು ನಿಂತಿರೋದು. ನನ್ನ ಹಿಂದೆ ಇರೋದು ಒಂದು ಟ್ರೆಡಿಷನಲ್ ಮನೆ ಇದೆ, ಉಯ್ಯಾಲೆ ಇಟ್ಟಿದ್ದಾರೆ. ಆಮೇಲೆ ಈ ಕಡೆ ಎತ್ತಿನ ಗಾಡಿ ಇದೆ, ತುಳಸಿ ಕಟ್ಟೆ ಇದೆ, ಈ ಕಡೆ ಒಂದು ಸಣ್ಣ ಬಾವಿ ಇದೆ, ಈ ಕಡೆ ಒಂದು ಸಣ್ಣ ಕಟ್ಟೆ ಸಹ ಮಾಡಿದ್ದಾರೆ. ಇದು ನೀವೇನಾದ್ರು ಒಂದು ಟ್ರೆಡಿಷ್ನಲ್ ಫೋಟೋ ತೊಗೋಬೇಕು ಅಂತಂದರೆ ಟ್ರೆಡಿಷ್ನಲ್ ಬ್ಯಾಕ್ ಡ್ರಾಪ್ ಇರೋಂಥ ಫೋಟೋ, ಆ ಹುಡುಗ ಒಂದು ಪಂಚೆ ಮತ್ತು ಶಲ್ಯ ಉಟ್ಕೊಂಡಿರೋ ಥರದ್ದು, ಇಲ್ಲಾಂದ್ರೆ ವೈಟ್ ಸಿಲ್ಕ್ ಪಂಚೆ ಇಲ್ಲ ಕಚ್ಚೆ ಪಂಚೆ ಹಾಕಿರೋಂಥದ್ದು. ಆಮೇಲೆ ಇದು ಮೆಟರ್ನಿಟಿಗೂ ಸಹ ನೀವು ಯೂಸ್ ಮಾಡ್ಕೋಬೋದು. ನಿಮ್ಮ ಕ್ರಿಯೇಟಿವಿಟಿ ನೋಡಿಕೊಂಡು ನೀವು ಯೂಸ್ ಮಾಡ್ಕೋಬೋದು. ಸೊ ತುಂಬ ಪ್ರಾಪ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಸೊ ಬನ್ನಿ ಬೇರೆ ನೆಕ್ಸ್ಟ್ ಪ್ರಾಪ್ ನೋಡೋಣ. ನಾನಿವಾಗ ಇರೋಂಥದ್ದು ಸೆಕೆಂಡ್ ಬ್ಯಾಕ್ ಡ್ರಾಪ್ ಮುಂದ್ಗಡೆ ನಿಂತೀನಿ. ಇದು ಅಷ್ಟೇ ಒಂದು ಹಳ್ಳಿ ಥೀಮು, ಒಂದು ಹಳ್ಳಿ ಡೆಕೋರ್ನ ನೀವು ನೋಡ್ತಾ ಇರ್ಬೋದು. ಈ ಕಡೆ ಜಗಲಿ ಇದೆ, ಮರ ಇಟ್ಟಿದ್ದಾರೆ ಮತ್ತು ಬೀಸಕಲ್ಲೆಲ್ಲ ಇದೆ. ಇದು ಅಷ್ಟೇ ನೋಡ್ಕೊಳ್ಳಿ, ಇಲ್ಲಿ ಬ್ರೌನ್ ಇದೆ ಮತ್ತು ಇಲ್ಲಿ ಎಲ್ಲೋ ಇದೆ. ಇದಕ್ಕೆ ಮ್ಯಾಚ್ ಆಗೋಂಥ ಕಾಂಟ್ರಾಸ್ಟ್ ಕಲರಲ್ಲಿ ನೀವೇನೋ ಡ್ರೆಸ್ ಹಾಕೊಂಡು ಬಂದರೆ ಇದು ಪರ್ಫೆಕ್ಟಾಗಿ ಫೋಟೋಗೆ ಅವ್ರ ವಿಡಿಯೋಗೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಇಲ್ಲಿ ಒಟ್ಟು ಟೋಟಲಿ 3 ವಿಲೇಜ್ ಥೀಮ್ ಇರೋಂಥದ್ದು ಇರೋದು. ನನ್ನ ಹಿಂದೆ ಇರೋಂಥದ್ದು ಇದು ಒಂದು ಒಳ್ಳೆ ಚೆನ್ನಾಗಿರೋಂಥ ಬ್ಯಾಕ್ ಡ್ರಾಪ್ ಇರೋಂಥ ಒಂದು ಮನೆಗೆ ನಿರ್ಮಿಸಿದ್ದಾರೆ. ಆರೆಂಜ್ ಮತ್ತು ಗ್ರೀನ್ ಯೂಸ್ ಮಾಡಿರೋದು ಸಖತ್ ವೈಬ್ರೆಂಟ್ ಆಗಂತೂ ನನಗಂತೂ ಅನ್ನಿಸ್ತಾ ಇದೆ. ಸೊ ಈ 3ನ್ನ ನೀವು ಕಲರ್ಸ್ ಎಲ್ಲ ನೋಡಿದ್ದೀರಾ. ಇದಕ್ಕೆ ಮ್ಯಾಚ್ ಆಗಿರೋಂಥ ನೀವು ಕಾಸ್ಟ್ಯೂಮ್ ತೊಗೊಂಬಂದರೆ ಅಮೇಝಿಂಗ್ ಫೋಟೋಸ್ ಮತ್ತು ವೀಡಿಯೋಸ್ನ ತೊಗೋಬೋದು. ಇವಾಗ ನಾನು ಒಂದು ಪ್ಯಾಲೇಸ್ ಬ್ಯಾಕ್ ಡ್ರಾಪ್ ಇರೋಂಥ ಒಂದು ಕಡೆ ನಿಂತಿರೋದು. ಸೊ ಇಲ್ಲಿ 3 ಪ್ಯಾಲೇಷಿಯಲ್ ಏನಿದೆ ಬ್ಯಾಕ್ ಡ್ರಾಪ್ ಅದೇ ಥರನೇ ಇದೆ. 3 ಡಿಫ್ರೆಂಟ್ ಕಾಂಟ್ರಾಸ್ಟಲ್ಲಿದೆ. ಇಲ್ಲಿ ಮೇಲ್ಗಡೆ ನೋಡ್ತಿರ್ಬೋದು ನಿಮಗೆ ಲೈಟ್ ಸಹ ಇದೆ. ನೀವೇನಾದ್ರು ನೈಟ್ ಶೂಟ್ ಏನೋ ಮಾಡ್ತೀನಿ ಅಂತ ಅಂದರೆ ಇದು ತುಂಬ ಚೆನ್ನಾಗಿ ಬರುತ್ತೆ ಫೋಟೋಸ್ ಎಲ್ಲ. ಸೊ ಅದೇ ಥರನೇ 3 ಕಾಂಟ್ರಾಸ್ಟ್ ಇದೆ, ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ. ಸೊ ನೀವು ಯಾವ ಥರ ಬೆಳೆಸ್ಕೋಬೋದು ಅನ್ನೋದು ನಿಮಗೆ ಗೊತ್ತಾಗ್ತಾ ಇರುತ್ತೆ. ಈಗ ಇಲ್ಲೊಂದು ಮಂಟಪ ಥೀಮ್ ಇದೆ. ಸೊ ಇದು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಈಗ ಎತ್ನಿಕ್ ಡ್ರೆಸ್ಸಸ್ ಹಾಕೊಂಡಾಗ ಸೊ ಆ ಥರ ಫೋಟೋ ಶೂಟ್ ತೆಗೆಸ್ಕೋತೀನಿ ಅಂದರೆ ಈ ಮಂಟಪ ಥೀಮ್ ಕೂಡ ಯೂಸ್ ಆಗುತ್ತೆ, ಚೆನ್ನಾಗಿ ಬರುತ್ತೆ ಫೋಟೋಸು. ಇಲ್ಲಿ ಮಡಿಕೆ ಥೀಮಲ್ಲಿ ಮಾಡಿದ್ದಾರೆ ಬ್ಯಾಕ್ ಡ್ರಾಪ್ನ. ಫುಲ್ ಕಲರ್ಫುಲ್ ಮಡಿಕೆಗಳಿದೆ. ಇಲ್ಲಿಗೆ ನೀವು ಕಚ್ಚೆ ಸೀರೆ ಉಟ್ಕೊಂಡಾಗ ಅಥವಾ ಹಳ್ಳಿ ಶೈಲಿಲಿರೋ ಸೀರೆಗಳನ್ನ ಉಟ್ಕೊಂಡು ಇಳ್ಕಲ್ ಸೀರೆ, ಸೊ ಇದೆಲ್ಲ ಈ ಬ್ಯಾಕ್ ಡ್ರಾಪ್ಗೆ ಸೂಟಬಲ್ ಅಂತ ಅನಿಸುತ್ತೆ ನನಗೆ. ನನಗೆ ಒಂದು ಅಮೇಝಿಂಗ್ ಆಗಿರೋಂಥ ಒಂದು ಬ್ಯಾಕ್ ಡ್ರಾಪ್ ಮುಂದ್ಗಡೆ ನಿಂತಿರೋದು. ಇದು ಈ ಜನರಲಿ ಒಂದು ಪ್ಯಾಲೇಸ್ ಮುಂದ್ಗಡೆ ಇಲ್ಲ ದೊಡ್ಡ ದೊಡ್ಡ ಮಾನ್ಯುಮೆಂಟ್ ಮುಂದ್ಗಡೆ ಈ ಥರ ಆರ್ಕಿಟೆಕ್ಚರ್ ಮಾಡ್ತಾರೆ. ನಾವು ರೀಸೆಂಟಾಗಿ ಪಾಂಡಿಚೇರಿ ಟ್ರಿಪ್ ಹೋಗಿದ್ವಿ. ಅಲ್ಲಿ ಎಡೆನ್ ಬೀಚ್ ಅಂತ ಇದೆ, ಬ್ಲೂ ಫ್ಲ್ಯಾಗ್ ಬೀಚ್ ಅಂತ. ಅಲ್ಲೂ ಅಷ್ಟೇ ಈ ಥರದ್ದು ಮಾಡಿದರು, ಅದರ ದೊಡ್ಡ ಸ್ಕೇಲಲ್ಲಿ ಮಾಡಿದರು. ಸೊ ಇದು ಅಷ್ಟೇ ಅಮೇಝಿಂಗಾಗಿ ತುಂಬ ಚೆನ್ನಾಗಿದೆ. ನೀವೇನಾದ್ರು ಒಂದು ಪ್ಯಾಲೇಸ್ ಎಂಟ್ರೆನ್ಸ್ ಥೀಮಲ್ಲಿ ಏನಾದ್ರು ಬೇಕು ಫೋಟೋಗ್ರಫಿ ಇಲ್ಲ ವಿಡಿಯೋಗ್ರಫಿ ತೆಕ್ಕೋಬೇಕು ಅಂತಂದರೆ ಐ ಥಿಂಕ್ ನೀವು ಇದನ್ನ ಅಪ್ ಮಾಡ್ಕೋಬೋದು. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ಮೈ ಫೇವರೇಟ್ ಬ್ಯಾಕ್ ಡ್ರಾಪ್. ಇಲ್ಲಿ ಒಂದು ವುಡನ್ ಹೌಸ್ ಥೀಮ್ ಬರುತ್ತೆ. ಸೊ ಇಲ್ಲಿ ನೀವು ಮೆಟರ್ನಿಟಿ ಫೋಟೋ ಶೂಟ್ ಅಂದ್ರೂ ಈ ಮೆಟ್ಲೆಲ್ಲ ಇದೆ. ಸೊ ಅದು ಕೂಡ ಚೆನ್ನಾಗಿ ಬರುತ್ತೆ. ಇಲ್ಲ ಕಪಲ್ ಫೋಟೋ ಶೂಟಿಗೆ ತುಂಬ ಚೆನ್ನಾಗಿ ಅನ್ಸುತ್ತೆ. ಯಾಕೆಂದರೆ 2 ಕಡೆ ಈ ಥರ ವಿಂಡೋ ಇರೋದ್ರಿಂದ ಸೊ ಇಬ್ಬರು ಕಪಲು ಈ ಥರ
ಅಂದರೆ ಫೇಸ್ ಮಾತ್ರ ತೋರಿಸಿ ಆ ಥರ ಕ್ರಿಯೇಟಿವ್ ಆಗಿ ತೆಗಿಯೋಕ್ಕೆ ಚೆನ್ನಾಗಿರುತ್ತೆ ಈ ಜಾಗ. ರಿಯಲ್ ಟ್ರ್ಯಾಕ್ ಮೇಲೆ ನಾವು ಈ ಥರ ಫೋಟೋಶೂಟ್ ತೆಗೆಸ್ಕೋತೀವಿ ಅಂತ ಹೋದಾಗ ತುಂಬಾ ಡೇಂಜರ್ ಇರುತ್ತೆ. ಸೊ ಅದೇ ಥರ ಥೀಮಲ್ಲಿ ಇಲ್ಲೊಂದು ಮಾಡಿದ್ದಾರೆ. ಈ ರೈಲ್ವೆ ಟ್ರ್ಯಾಕಲ್ಲಿ ಫೋಟೋಸ್ ತೆಕ್ಕೊಳ್ಳೋದು ಒಂಥರ ಕ್ರೇಜಿಯೆಸ್ಟ್ ವೇ ಅಂತಲೇ ಹೇಳ್ಬೋದು. ಸೊ ಅದೇ ಥರ ರಿಯಲಾಗಿ ಕಾಣಿಸೋ ಥರನೇ ಅಕ್ಕಪಕ್ಕ ಎಲ್ಲ ಗಿಡ ಇದೆ. ಸೊ ಅಲ್ಲಿ ಬ್ಯಾಕ್ ಡ್ರಾಪಲ್ಲೂ ಟ್ರೈನ್ ಬರ್ತಿರೋ ಥರನೇ ಫೀಲ್ ಕೊಡೋಕೆ ಅದು ಮಾಡಿದ್ದಾರೆ. ಸೊ ಚೆನ್ನಾಗಿ ಅನ್ಸುತ್ತೆ. ಇಲ್ಲೂ ಒಂದು ಕ್ರಿಯೇಟಿವ್ ಆಗಿ ನೀವು ಫೋಟೋಸ್ ತೆಕ್ಕೋಬೋದು. ಈಗ ನನ್ನ ಬ್ಯಾಕ್ ಡ್ರಾಪಲ್ಲಿ ಒಂದು ಫ್ರೆಂಚ್ ಆರ್ಕಿಟೆಕ್ಚರ್ ಇರುವಂಥ ಜಾಗದಲ್ಲಿ ಇದ್ದೀನಿ ನಾನು. ಸೊ ಇಲ್ಲೂ ಅಷ್ಟೇ ಮುಂದೆ ಒಂದು ಪಾತ್ವೇ ಥರ ಇದೆ. ಸೊ ಲೈಟಿಂಗ್ಸ್ ಎಲ್ಲ ಇದೆ. ಮೇ ಬಿ ರಾತ್ರಿ ಹೊತ್ತಿವೆಲ್ಲ ಲೈಟ್ ಆನ್ ಆಗುತ್ತೆ ಅನ್ಸುತ್ತೆ. ಸೊ ಅವಾಗ ನೀವು ಫೋಟೋಸ್ ತೆಕ್ಕೋತೀನಿ ಅಂದರೆ ತುಂಬ ಚೆನ್ನಾಗೇ ಬರುತ್ತೆ. ಸೊ ಈ ಬ್ಯಾಕ್ ಡ್ರಾಪ್ ನೋಡ್ತಿದ್ದೀರಲ್ವಾ, ಸೊ ಅದ್ರ ಪ್ರಕಾರ ನಿಮ್ಮ ಕಾಸ್ಟ್ಯೂಮ್ಸ್ನ ರೆಡಿ ಮಾಡ್ಕೋಬೋದು. ನೀವೇನಾದರೂ ಈ ಫ್ರೆಂಚ್ ಆರ್ಕಿಟೆಕ್ಚರ್ನ ಸ್ಟಡಿ ಮಾಡಿದ್ರೆ ಸೊ ಇದೇ ಥರನೇ ಕಾಣಿಸುತ್ತೆ. ದೊಡ್ಡ ವಿಂಡೋಸು ಮತ್ತು ದೊಡ್ಡ ಬಾಗಿಲು ಮತ್ತು ಅದಕ್ಕೆ ಕಾಂಟ್ರಾಸ್ಟ್ ಇರೋ ಕಲರ್ನೇ ಯೂಸ್ ಮಾಡಿರ್ತಾರೆ. ಸೊ ಅದು ಕೂಡ ಆ ಥೀಮ್ ಕೂಡ ನಮಗೆ ಫೋಟೋಸ್ಗೆ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಫ್ರೆಂಚ್ ಕಾಲೋನಿ ಥೀಮ್ ಬೇಕು ಅಂತಂದರೆ ನೀವು ಪಾಂಡಿಚೇರಿಗೆ ಹೋಗಬೇಕಾಗತ್ತೆ. ಅದಕ್ಕೆ ಹೋಗಬೇಕು ಅಂದರೆ ನಿಮಗೆ 6 hour ಡ್ರೈವ್ ಆಗುತ್ತೆ ಮತ್ತು 350 kilometers ಇರೋದ್ರಿಂದ ತುಂಬಾ ದೂರ ಆಗುತ್ತೆ. ನಿಮಗೆ 2 days ಅಲ್ಲೇ ಹೊಟ್ಟೋಗುತ್ತೆ. ಅದು ಬದಲು ಸಿಂಪಲ್ ಆಗಿ ಒಂದು ಥೀಮ್ ಬೇಕು ಅಂತಂದರೆ ಇಲ್ಲಿಗೆ ಬರ್ಬೋದು. ಸೊ ಇಲ್ಲಿ ಫ್ರೆಂಚ್ ಕಾಲೋನಿ ಥೀಮ್ ಏನಿದೆ ಅದನ್ನೇ ಇಟ್ಟಿದ್ದಾರೆ. ಇಲ್ಲಿ ಅಲ್ಲಿ ಸ್ಟೆಪ್ಸ್ ಎಲ್ಲ ಇರೋದು ಮತ್ತು ವಾಲ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ನಿಮ್ಗೆ ಅದೇ ಕಾನ್ಸೆಪ್ಟ್ ಅಂತಾನೆ ಅನ್ಸುತ್ತೆ. ಒಳ್ಳೆ ಫೋಟೋಸ್ ಬರುತ್ತೆ ಇಲ್ಲಿ ಮಾತ್ರ. ನನಗೆ ಈ ಬ್ಯಾಕ್ ಡ್ರಾಪ್ ತುಂಬ ಇಷ್ಟ ಆಯಿತು. ಈ ಕಾಂಟ್ರಾಸ್ಟ್ ವೈಟ್ ಆ್ಯಂಡ್ ಬ್ಲೂ ಇರೋದು ಆ್ಯಂಡ್ ಫ್ಲೋರಿಂಗು ಅಷ್ಟೇ ಇದಕ್ಕೆ ಸೂಟ್ ಆಗೋ ಥರನೇ ಫ್ಲೋರಿಂಗ್ ಎಲ್ಲ ಮಾಡಿದ್ದಾರೆ. ಸೊ ಚೆನ್ನಾಗಿದೆ. ಈ ಬ್ಯಾಕ್ ಡ್ರಾಪು ಒಂಥರ ಡಿಫ್ರೆಂಟ್ ಆಗಿದೆ. ಇದು ಡೋರ್ಸು ಅಷ್ಟೇ ಫುಲ್ ಈಗ ರಾಜರ ಕಾಲದಲ್ಲಿ ಇರುತ್ತಲ್ಲ ಆ ಥರ ಇದೆ. ಈಗ ನೀವೇನಾದ್ರು ಈ ಕಿಂಗ್ ಆ್ಯಂಡ್ ಕ್ವೀನ್ ಕಾನ್ಸೆಪ್ಟ್ ಇಟ್ಕೊಂಡ್ರೆ ಆ ಥರ ಕಾಸ್ಟ್ಯೂಮ್ಸ್ ನೀವೇನಾದ್ರು ರೆಡಿ ಮಾಡಿಕೊಂಡ್ರೆ ಸೊ ಇದು ಚೆನ್ನಾಗಿ ಬರುತ್ತೆ ಈ ಬ್ಯಾಕ್ ಡ್ರಾಪಲ್ಲಿ ಅಂತ ನಮ್ಗೆ ಅನ್ಸುತ್ತೆ. ಸೊ ನಿಮ್ಮ ಫೋಟೋಗ್ರಾಫರು ನಿಮಗೆ ಒಳ್ಳೊಳ್ಳೆದು ಐಡಿಯಾಸ್ನ ಕೊಡ್ತಾ ಹೋಗ್ತಾರೆ. ಸೊ ಅದ್ರ ಪ್ರಕಾರ ನೀವು ಕಾಸ್ಟ್ಯೂಮ್ಸ್ನ ರೆಡಿ ಮಾಡ್ಕೋಬೋದು. ಈ ಬ್ಯಾಕ್ ಡ್ರಾಪು ಇವನ್ ಮೆಟರ್ನಿಟಿ ಫೋಟೋಶೂಟ್ಗೂ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಏನಾದ್ರು ಲೆಹಂಗಾ ಕಾಸ್ಟ್ಯೂಮ್ ಹಾಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಟ್ರೆಡಿಷನಲ್ ಆಗಿ ತೆಕ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ನಿಮ್ದು ಏನಾದ್ರು ಕಾಸ್ಟ್ಯೂಮ್ಸ್ ಫುಲ್ ರಿಚ್ ಆಗಿದ್ದು ಗ್ರ್ಯಾಂಡ್ ಆಗಿದ್ರೆ ಈಗ ಲೈಕ್ ವರ್ಕ್ ಇರೋಂತಹ ಲೆಹೆಂಗಾಸ್ ಇರ್ಬೋದು ಇಲ್ಲ ಸ್ಯಾರೀಸ್ ಇರ್ಬೋದು ಆ ಥರ ಕಾಸ್ಟ್ಯೂಮ್ಸ್ ನಿಮ್ಮ ಹತ್ರ ಇದ್ದರೆ ಸೊ ಈ ಬ್ಯಾಕ್ ಡ್ರಾಪು ಸೂಟೇಬಲ್ ಅಂತ ನನಗನ್ನಿಸುತ್ತೆ. ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ಬರುತ್ತೆ. ನೀವೇನಾದ್ರು ಆರ್ಟ್ ಸಿನಿಮಾ ಲುಕ್ಕಲ್ಲಿರುವಂಥ ಬ್ಯಾಕ್ ಡ್ರಾಪ್ನ ನೋಡ್ತಾ ಇದ್ರೆ ಇದು ಸೂಟೇಬಲ್ ಅಂತ ಅನಿಸುತ್ತೆ. ಸೊ ಇದು ಕಲರ್ ಕಾಂಬಿನೇಷನು ಅಷ್ಟೇ ತುಂಬ ಡಿಫ್ರೆಂಟ್ ಆಗಿದೆ. ಈ ಕಡೆ ಪಾಟ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಏನಾದ್ರು ಒಂದು ಕ್ರಿಯೇಟಿವ್ ಆಗಿ ಇನೋವೇಟಿವ್ ಆಗಿ ಏನಾದ್ರು ಫೋಟೋಸ್ ತೆಕ್ಕೊಳ್ಳೋಕೆ ಚೆನ್ನಾಗಿದೆ. ನೀವೇನಾದರೂ ಈ ರೆಟ್ರೋ ಲುಕ್ಕಲ್ಲಿರುವಂಥ ಈ ಫೋನ್ ಬೂತ್ನ ಆ ಥರದ್ದು ಏನಾದ್ರು ಕಾನ್ಸೆಪ್ಟ್ ನೋಡ್ತಾ ಇದ್ರೆ ಲೈಕ್ ವೀಡಿಯೋಸ್ಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಸಾಂಗ್ಸಿಗೆ ಮಿಕ್ಸ್ ಮಾಡ್ತೀನಿ ಅಂದರೆ ಸೊ ಆ ಥರದ್ದು ಮಾಡ್ತೀನಿ ಅಂದರೆ ಇಲ್ಲಿ ಟೆಲಿಫೋನ್ ಕೂಡ ಇಟ್ಟಿದ್ದಾರೆ. ಸೊ ಇದು ಚೆನ್ನಾಗಿದೆ ಅಂತ ಅನ್ಸುತ್ತೆ ಈ ಥೀಮ್. ಈ ಥರ ಥೀಮ್ ಇರೋ ಬ್ಯಾಕ್ ಡ್ರಾಪ್ನ ನೀವು ಯೂಶ್ವಲಿ ಫಿಲಮ್ಸಲ್ಲಿ ಶಾರ್ಟ್ ಮೂವೀಸಲ್ಲಿ ಈ ಥರದ್ದೆಲ್ಲ ನೋಡಿರ್ತೀರಾ. ಸೊ ಅದೇ ಥರ ಇದೆ ಇದು. ಸೈಡಿಂದ ತೆಕ್ಕೊಂಡ್ರೆ ನಿಜ ಇದೊಂದು ಏನೋ ಥೀಮ್ಡ್ ಅಂತ ಅನ್ಸೋದಿಲ್ಲ, ರಿಯಲ್ ಅಂತಲೇ ಅನ್ಸುತ್ತೆ. ₹1 ಕಾಯಿನ್ ಒರಿಜಿನಲ್ ರಿಯಲ್ ಆಗಿರೋ ₹1 ಕಾಯಿನ್ ಫೋನ್ ಇಟ್ಟಿದ್ದಾರೆ. ಆ್ಯಂಡ್ ದೆನ್ ಈ ಕಡೆ ಇದು ಅಷ್ಟೇ ಇದೇನು ಕಾಣಿಸ್ತದೆ ಗೋಡೆನೂ ಅಷ್ಟೇ ಕಾಂಟ್ರಾಸ್ಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಶಾಪ್ ಥರನೇ ಒಂದು ಡೋರು ಅಲ್ಲಿ ಮೇಲ್ಗಡೆದು ಸೊ ಸೇಮ್ ಅದೇ ಥರನೇ ಫೀಲ್ ಕೊಡ್ತಾರೆ. ಇಲ್ಲಿ ಮುಂದ್ಗಡೆನೂ ಅಷ್ಟೇ ಆ ಸ್ಟ್ರೀಟ್ ಲೈಟ್ಸ್ ಎಲ್ಲ ಇರುತ್ತಲ್ಲ ಸೊ ಅದೇ ಥರನೇ ಇದೆ ಕಾನ್ಸೆಪ್ಟು. ಇಲ್ಲೂ ಚೆನ್ನಾಗಿರೋ ಫೋಟೋಸ್ ಬರುತ್ತೆ. ಚೆರ್ರಿ ಬ್ಲಾಸಮ್ ನೋಡೋಕ್ಕೆ ಅಂತ ಜಪಾನ್ಗೆ ಹೋಗಬೇಕಾಗಿಲ್ಲ, ಇಲ್ಲೇ ಒಂದು ರೆಪ್ಲಿಕೇಟ್ ಮಾಡಿದ್ದಾರೆ. ಹಾಗೆ ಟು ಮೈ ರೈಟ್ ಒಂದು ಟ್ರೆಡಿಷನಲ್ ಆಗಿರೋಂಥ ಒಂದು ಡ್ರೆಸ್ಸಿಂಗ್ ಟೇಬಲ್ ಸಹ ಇದೆ. ತುಂಬ ಕಲರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಒಂಥರ ಪರ್ಲ್ ವೈಟ್ ಶೇಪಲ್ಲಿದೆ, ಪರ್ಲ್ ವೈಟ್ ಕಲರಲ್ಲಿದೆ. ಸೊ ಇಲ್ಲೂ ಅಷ್ಟೇ ಸೆಂಟ್ರಲ್ ಮಿರರ್ ಇರೋದ್ರಿಂದ ಒಂದು ಆರ್ಟಿಸ್ಟಿಕ್ ಆಗಿ ಒಳಗಡೆ ಒಂದು ಆಬ್ಜೆಕ್ಟ್ನ ಇಟ್ಕೊಂಡು ಮತ್ತು ಇನ್ನೊಂದು ಈ ಕಡೆ ಒಂದು ಸಬ್ಜೆಕ್ಟು ಮತ್ತು ಮಿರರ್ ಒಳಗಡೆ ಆಬ್ಜೆಕ್ಟ್ ಬರೋ ಥರ ಒಂದು ಕ್ರಿಯೇಟಿವ್ ಆಗಿ ಒಂದು ಫೋಟೋ ಶೂಟ್ ಇಲ್ಲಿ ಮಾಡ್ಬೋದು. ನೀವೇನಾದ್ರು ಒಂದು ನೈಟ್ ಶೂಟಲ್ಲಿ ಒಂದು ಒಳ್ಳೆ ಅಮೇಝಿಂಗ್ ಫೋಟೋಸ್ ಇಲ್ಲ ವೀಡಿಯೋಸ್ ತೆಗಿಬೇಕು ಅಂತಂದರೆ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಲೈಟಿಂಗ್ಸ್ ಎಲ್ಲ ಇರುತ್ತೆ ರಾತ್ರಿ ಹೊತ್ತು, ತುಂಬಾ ಚೆನ್ನಾಗಿ ಕಾಣುತ್ತೆ ನಿಮ್ಮ ಫೋಟೋಗ್ರಫಿಗೆ. ನನಗೆ ಒಂದು ಸ್ಟೇಜ್ ಬ್ಯಾಕ್ ಡ್ರಾಪ್ ಇದೆ. ಆ ಸ್ಟೇಜಲ್ಲಿ ಒಂದು ಪಿಕಾಕ್ ಬ್ಯಾಕ್ ಡ್ರಾಪಲ್ಲಿ ಸಹ ಇಟ್ಟಿದ್ದಾರೆ ಒಂದು ಸಣ್ಣದು. ಸೊ ಇಲ್ಲಿ ಬಂದಾಗ ನೀವು ಒಂದು ಪಿಕಾಕ್ ಬ್ಯಾಕ್ಗ್ರೌಂಡ್ ಇಟ್ಟು ಸಹ ತೆಗಿಬೋದು. ಆಮೇಲೆ ಇಲ್ಲೂ ಅಷ್ಟೇ ಒಂದು ಬಟರ್ಫ್ಲೈದು ಒಂದು ಬ್ಯಾಕ್ ಡ್ರಾಪ್ ಇದೆ. ನೀವೇನಾದ್ರು ಒಳ್ಳೆ ಫೋಟೋಸ್ ತೆಗಿತೀವಿ ಅಂದರೆ ಈ ಬಟರ್ಫ್ಲೈಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಹಿಂದೆ ಒಂದು ಕೈಯಲ್ಲಿರೋ ಶೇಪಲ್ಲಿರೋಂಥ ಒಂದು ಸ್ಕಲ್ಪ್ಚರ್ ಇದೆ. ಇಲ್ಲೂ ಅಷ್ಟೇ ನೀವೇನಾದ್ರು ಬರ್ತೀವಿ ಅಂದರೆ ಇದನ್ನ ಯೂಸ್ ಮಾಡಿಕೊಂಡು ಒಳ್ಳೆ ಫೋಟೋಸ್ ತೆಗೋಬೋದು. ಇಲ್ಲಿ ಒಳ್ಳೆ ಆರ್ಟಿಸ್ಟಿಕ್ ಆಗಿರೋಂಥ ಸ್ವಿಂಗ್ ಇದೆ. ಸೊ ನೀವು ಇದು ಕಪಲ್ ಶೂಟ್ ಇರ್ಬೋದು ಇಲ್ಲ ಮೆಟರ್ನಿಟಿ ಶೂಟ್ ಇರ್ಬೋದು. ಸೊ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದು ಇಲ್ಲಿ ಪಕ್ಕದಲ್ಲೇ ಒಂದು ಚಂದ್ರನ್ ಶೇಪಲ್ಲಿರುವಂಥ ಥೀಮ್ ಇಟ್ಟಿದ್ದಾರೆ. ಸೊ ಅದು ಕೂಡ ಒಂಥರ ಡಿಫ್ರೆಂಟಾಗಿ ತೆಗಿತೀನಿ ಫೋಟೋಸ್ ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ ಅಲ್ಲಿ ಕೂಡ. ಸೊ ಈಗ ಫೋಟೋಶೂಟ್ ವೆನ್ಯೂ ಎಲ್ಲ ನೋಡಿದ್ರೆ ಇವಾಗ ನಾವಿರೋಂಥದ್ದು ಇದು ಮ್ಯಾರೇಜ್ ಹಾಲು. ಈ ಬರೀ ಮ್ಯಾರೇಜ್ ಹಾಲ್ ಅಂತಲೇ ಅಲ್ಲ, ಬೇರೆ ಬೇರೆ ಏನೇನು ಪ್ರೋಗ್ರಾಮ್ಸ್ ಇರ್ಬೋದು ಎಲ್ಲ ಮಾಡ್ಕೋಬೋದು. ಸೊ ಇಲ್ಲಿ 500 ಸಿಟ್ಟಿಂಗ್ ಕೆಪಾಸಿಟಿ ಇರುತ್ತೆ. ಹೊರಗಡೆ 350 ಮೆಂಬರ್ಸ್ಗೆ ಅಂತ ಹೇಳ್ಬಿಟ್ಟು ಲಂಚ್ಗೆ ಅಂತ ಒಂದು ಬ್ಯಾಚಲ್ಲಿ 350 ಮೆಂಬರ್ಸ್ಗೆ ಆಗುತ್ತೆ ಅಂತ ಗೊತ್ತಾಯ್ತು ಇವಾಗ. ಸೊ ಟೋಟಲಿ ಒಂದು 1000 ಮೆಂಬರ್ಸ್ನ ಇಲ್ಲಿ ಆಕ್ಯುಪೈ ಮಾಡ್ಬೋದು ವಿತ್ ಫ್ಲೋಟಿಂಗ್ ಎಲ್ಲ ಕಂಪೇರ್ ಮಾಡಿದ್ರೆ. ಸೊ 1000 ಪೀಪಲ್ಗೆ ಇಲ್ಲಿ ಆಕ್ಯುಪೈ ಆಗುತ್ತೆ.
ಇಲ್ಲಿ ಕಾಮನ್ ಡ್ರೆಸ್ಸಿಂಗ್ ರೂಮ್ಸ್ ಇದೆ. ಸೊ ಅದಕ್ಕೆ ನಿಮಗೆ ಯಾವುದೇ ಥರ ಅಡಿಷನಲ್ ಚಾರ್ಜಸ್ ಏನಿರಲ್ಲ, ನಿಮ್ಮ ಪ್ಯಾಕೇಜ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ಅದಕ್ಕೆ ಲಾಕರ್ ಫೆಸಿಲಿಟಿ ಕೂಡ ಕೊಟ್ಟಿರ್ತಾರೆ, ನಿಮ್ಮ ಲಗೇಜಸ್ ಎಲ್ಲ ಇಟ್ಕೋಬೋದು. ಇಲ್ಲ ನಿಮಗೆ ಸಪ್ರೇಟ್ ರೂಮ್ಸ್ ಬೇಕು ಅಂತಂದರೆ ಅದು ಕೂಡ ಸಪ್ರೇಟ್ ಕೊಡ್ತಾರೆ. ಬಟ್ ಅದಕ್ಕೆ 1000 ರೂಪೀಸ್ ಚಾರ್ಜ್ ಮಾಡ್ತಾರೆ ನಿಮಗೆ. ಇದು ಪ್ಯಾಕೇಜ್ ಪ್ರೈಸು 2000 ರೂಪೀಸ್ ಫಾರ್ 3 ಅವರ್ಸ್ ಇರುತ್ತೆ. ಇಲ್ಲ ನಿಮಗೆ 3 ಅವರ್ಸ್ ಸಾಕಾಗಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಎಕ್ಸ್ಟೆಂಡ್ ಮಾಡ್ತೀನಿ ಅಂದರೆ ಅಡಿಷನಲ್ 1 ಅವರ್ಗೆ 1000 ರೂಪೀಸ್ ಚಾರ್ಜ್ ಮಾಡ್ತಾರೆ. ಮತ್ತು ಇಲ್ಲಿ ಅಲ್ಲಲ್ಲೇ ರೆಸ್ಟ್ ರೂಮ್ಸ್ ಎಲ್ಲ ಇದೆ. ಇಲ್ಲಿ ಬರೀ ಫೋಟೋಶೂಟ್ ಅಂತಾನೆ ಅಲ್ಲ, ಇಲ್ಲಿ ಕನ್ವೆನ್ಷನ್ ಹಾಲ್ ಕೂಡ ಇದೆ. ಸೊ ನೀವು ಅದನ್ನು ಕೂಡ ಬುಕ್ ಮಾಡ್ಕೋಬಹುದು, ಮದುವೆಗೆ ಅಥವಾ ಯಾವ್ದಾದ್ರು ಒಂದು ಇವೆಂಟ್ಗೆ ನೀವು ಕನ್ವೆನ್ಷನ್ ಹಾಲ್ ಕೂಡ ನೀವು ಬುಕ್ ಮಾಡ್ಕೊಳ್ಬೋದು. ಪಾರ್ಕಿಂಗ್ ಸ್ಪೇಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಕಾರಿಗೆಲ್ಲ. ನೀವು ಇಲ್ಲಿ ಬಂದಾಗ ಮಧ್ಯಾಹ್ನದ ಹೊತ್ತು ಏನಾದ್ರು ಫುಡ್ ಬೇಕು ಅಂತಂದ್ರೆ ಇಲ್ಲಿ ಒಂದು ಕ್ಯಾಂಟೀನ್ ಕೂಡ ಇದೆ, ನಿಮ್ಗೆ ಅಲ್ಲಿ ಫುಡ್ ಅವೈಲಬಲ್ ಇರುತ್ತೆ. ಆ್ಯಂಡ್ ನೀರಿನ ಫೆಸಿಲಿಟಿ ಕೂಡ ಇರುತ್ತೆ. ಆ್ಯಂಡ್ ನಿಮ್ಮ ಕ್ಯಾಮ್ರಾಸ್ ಎಲ್ಲ ಚಾರ್ಜ್ ಮಾಡ್ಕೋಬೇಕು, ಫೋನ್ಸ್ ಎಲ್ಲ ಅಂದರೆ ಪಾಯಿಂಟ್ ಕೂಡ ಇದೆ, ನೀವು ಅಲ್ಲಿ ಮಾಡ್ಕೊಳ್ಬೋದು. ಮತ್ತು ಅಲ್ಲೊಂದು ಕುತ್ಕೊಳ್ಳೋದಕ್ಕೆ ಒಂದು ಸ್ಮಾಲ್ ಹಾಲ್ ಥರ ಕೂಡ ಇದೆ, ಅಲ್ಲಿ ಫ್ಯಾನ್ ಎಲ್ಲ ಹಾಕಿದ್ದಾರೆ. ಸೊ ರಿಲ್ಯಾಕ್ಸ್ ಮಾಡೋಕ್ಕೂ ಜಾಗ ಇದೆ ಇಲ್ಲಿ. ಈ ವಿಡಿಯೋನ ಮುಗಿಸುವಂಥ ಟೈಮ್ ಬಂತು. ನಿಮಗೆ ಈ ಜಾಗ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀವಿ ತೋರಿಸಿರೋದು. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಯಾರು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಸ್ ಅಥವಾ ಮೆಟರ್ನಿಟಿ ಫೋಟೋಶೂಟ್ಸ್ ಅಂತ ನೋಡ್ತಾ ಇದ್ರೆ ಜಾಗನ, ಬೆಂಗಳೂರು ಹತ್ತಿರದಲ್ಲೇ ತುಂಬಾ ಚೆನ್ನಾಗಿರುವಂತಹ ಬ್ಯಾಕ್ ಡ್ರಾಪ್ಸ್ ಎಲ್ಲ ಇದೆ. ಸೊ ನಿಮಗೆಲ್ಲ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಅವ್ರಿಗೆಲ್ಲರಿಗೂ ಶೇರ್ ಮಾಡಿ, ಸೊ ಅವರು ಕೂಡ ಬಂದು ಅವ್ರ ಫೋಟೋ ಬ್ಯೂಟಿಫುಲ್ ಆಗಿರುವಂತಹ ಫೋಟೋಸ್ನ ತೆಕ್ಕೊಂಡು ಹೋಗಲಿ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಗೇನು ಅನಿಸ್ತು ಕಮೆಂಟಲ್ಲಿ ತಿಳಿಸಿ. ಸೊ ಬೇರೆ ವಿಡಿಯೋದಲ್ಲಿ ಸಿಗ್ತೀವಿ. ಟಿಲ್ ದೆನ್ ಟ್ರಾವೆಲ್ ಮೋರ್, ಹ್ಯಾವ್ ಫನ್.